ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನಾನಿವತ್ತು ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ಹತ್ರ ಬಂದಿದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ವಂಶವೃಕ್ಷ ಅಂದರೆ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್ ಬಗ್ಗೆ ಇಂಪಾರ್ಟೆಂಟ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ವಂಶವೃಕ್ಷ ಅಂತ ಅಂದರೆ ಅಫಿಷಿಯಲ್ ಫ್ಯಾಮಿಲಿ ರಿಲೇಷನ್ಶಿಪ್ ಡಾಕ್ಯುಮೆಂಟ್. ಒಬ್ಬ ವ್ಯಕ್ತಿಯ ಫ್ಯಾಮಿಲಿ ಮೆಂಬರ್ಸ್ ಯಾರು ಅನ್ನೋದು ಇದರಲ್ಲಿರುತ್ತೆ. ಸಪೋಸ್ ಒಂದು ಪ್ರಾಪರ್ಟಿಯ ಓನರ್ ಎಕ್ಸ್ಪೈರ್ ಆದರೆ ಆ ಪ್ರಾಪರ್ಟಿಯ ಲೀಗಲ್ ಹೈಯರ್ಸ್ ಯಾರು ಅಂತ ಹೇಳಿ ಕನ್ಫ್ಯೂಷನ್ಸ್ ಇದ್ದರೆ ಈ ವಂಶವೃಕ್ಷದಲ್ಲಿ ಕ್ಲಾರಿಟಿ ಸಿಗುತ್ತೆ. ಒಬ್ಬ ವ್ಯಕ್ತಿಯ ಡೆತ್ ಆದಮೇಲೆ ಬ್ಯಾಂಕ್ ಟ್ರಾನ್ಸ್ಫರ್, ಶೇರ್ ಟ್ರಾನ್ಸ್ಫರ್ಸ್, ಪೆನ್ಷನ್ಸ್, ಲ್ಯಾಂಡ್ ಟ್ರಾನ್ಸ್ಫರ್ ಹೀಗೆ ಹಲವಾರು ಜಾಗಗಳಲ್ಲಿ ಇದು ಯೂಸ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಫ್ಯೂಚರ್ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ನ ಅವಾಯ್ಡ್ ಮಾಡೋದಕ್ಕೆ ಫ್ಯಾಮಿಲಿ ಟ್ರೀ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಇದರಲ್ಲಿ ಕೋರ್ಟ್ ಏನು ಹೇಳುತ್ತೆ ಅಂತ ಅಂದರೆ, ವಂಶವೃಕ್ಷ ಅನ್ನೋದು ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ ಪ್ರೂಫ್ ಅಲ್ಲ. ಪ್ರಾಪರ್ಟಿ ಡಿಸೈಡ್ ಮಾಡೋದು ಸೇಲ್ ಡೀಡ್, ವಿಲ್, ಪಾರ್ಟಿಷನ್ ಡೀಡ್, ಕೋರ್ಟ್ ಆರ್ಡರ್ಸ್ ಈ ಡಾಕ್ಯುಮೆಂಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಫ್ಯಾಮಿಲಿ ಟ್ರೀ ಒಂದೇನೆ ಪ್ರಾಪರ್ಟಿನ ಓನರ್ಶಿಪ್ನ ಡಿಸೈಡ್ ಮಾಡೋದಿಲ್ಲ. ನೆಕ್ಸ್ಟ್, ಈ ಫ್ಯಾಮಿಲಿ ಟ್ರೀನ ನೀವು ಅಪ್ಲೈ ಮಾಡಬೇಕಂತಂದ್ರೆ ಎರಡು ರೀತಿ ಇದೆ. ಒಂದು ಆನ್ಲೈನ್ ಪ್ರೋಸೆಸ್ ಮತ್ತು ಆಫ್ಲೈನ್ ಪ್ರೋಸೆಸ್. ನೀವು ಆನ್ಲೈನ್ ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿ ಲಾಗಿನ್ ಆಗಿ ರೆವಿನ್ಯೂ ಸರ್ವೀಸಸ್ನಲ್ಲಿ ಅಟೆಸ್ಟೇಷನ್ ಆಫ್ ಫ್ಯಾಮಿಲಿ ಟ್ರೀ ಸೆಲೆಕ್ಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ನ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಅದೇ ಆಫ್ಲೈನ್ ಆದರೆ ನಿಮಗೆ ಹತ್ತಿರ ಇರುವಂಥ ನಾಡ ಕಚೇರಿ ಅಥವಾ ಗ್ರಾಮ 1 ಅಥವಾ ಬ್ಯಾಂಗ್ಳೂರ್ 1ಗೆ ಹೋಗಿ ಅಪ್ಲೈ ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಯಾವುದು ಅಂತ ಅಂದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಡೆತ್ ಸರ್ಟಿಫಿಕೇಟ್ ಮತ್ತು ಅಫಿಡವಿಟ್ಸ್. ಈ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನಲ್ಲಿ ಆಧಾರ್ ಕಾರ್ಡ್ ಮತ್ತು ಅಫಿಡವಿಟ್ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಈ ಎರಡು ಡಾಕ್ಯುಮೆಂಟ್ಸ್ ಇಲ್ಲದೇ ಇದ್ದರೆ ಫ್ಯಾಮಿಲಿ ಟ್ರೀ ಆಗೋದೇ ಇಲ್ಲ. ನೀವು ಫೈಲ್ ಮಾಡುವಂಥ ಅಫಿಡವಿಟ್ನಲ್ಲಿ ಯಾರಾದರೂ ಮೆಂಬರ್ಸ್ನ ಬಿಟ್ಟು ಸುಳ್ಳು ಮಾಹಿತಿ ಕೊಟ್ಟರೆ ಅದು ತುಂಬಾ ಸೀರಿಯಸ್ ಅಫೆನ್ಸ್ ಆಗುತ್ತೆ. ಅದನ್ನು ಪರ್ಜರಿ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಊರಿನ ವಿಲೇಜ್ ಅಕೌಂಟೆಂಟ್ ಅಥವಾ ರೆವೆನ್ಯೂ ಆಫೀಸರ್ ನಿಮ್ಮ ಮನೆಗೆ ವಿಸಿಟ್ ಮಾಡಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ವೆರಿಫೈ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ಈ ವೆರಿಫಿಕೇಶನ್ ಆದ 14 ದಿನಗಳ ಒಳಗಡೆ ಈ ಫ್ಯಾಮಿಲಿ ಟ್ರೀನ ಇಶ್ಯೂ ಮಾಡ್ತಾರೆ. ವಂಶವೃಕ್ಷನ ಒಂದು ಸ್ಮಾಲ್ ಡಾಕ್ಯುಮೆಂಟ್ ಅಂತ ಇಗ್ನೋರ್ ಮಾಡಕ್ಕೆ ಹೋಗಬೇಡಿ. ನೀವು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಆದಷ್ಟು ನಾಡ ಕಚೇರಿ ಫ್ಯಾಮಿಲಿ ಟ್ರೀನ ವೆರಿಫೈ ಮಾಡಿದ್ರೆ ಫ್ಯೂಚರ್ನಲ್ಲಿ ಬರ್ಬೋದಾದಂತಹ ಲಿಟಿಗೇಷನ್ಸ್ನ ಅವಾಯ್ಡ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಫ್ಯಾಮಿಲಿ ಲಿಟಿಗೇಷನ್ಸ್ ಅಥವಾ ಪ್ರಾಪರ್ಟಿ ಲಿಟಿಗೇಷನ್ ಇರುವಂತಹ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಲ್ಯಾಂಡ್ ರಿಲೇಟೆಡ್, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಾಗಿ ಇನ್ಸ್ಟಾ ಭೂಮಿನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.